ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಬೆಂಗಳೂರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಮತ್ತು ಈ ವಾತಾವರಣದಿಂದ ಏನೇನು ಆಗ್ತದೆ ಮತ್ತು ಆಮೇಲೆ ಜನರು ಯಾವ ರೀತಿ ಕಷ್ಟಪಡ್ತಾರೆ ಅಂತ ಇದರಲ್ಲಿ ಹೇಳ್ತೀನಿ. ಈ ಬೆಂಗಳೂರು ವಾತಾವರಣ ಯಾವ ರೀತಿ ಅಂದರೆ, ಯಾವಾಗಲೇ ಆಗಲಿ ಮಳೆ ಬಂದುಬಿಟ್ರೆ ಸಾಕು, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತು ಆಮೇಲೆ ಎಲ್ಲ ಕಡೆಗೂ ಬಿಸ್ನೆಸ್ ಡೌನ್ಗಳಾಗ್ತದೆ. ಮತ್ತು ಆಮೇಲೆ ಜನ ಸಂದಣಿ ಸಮೇತವೂ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ಮನೆಯಿಂದ ಹೊರಗಡೆ ಜನ ಬರೋದಿಲ್ಲ. ಮತ್ತು ಅದಾದಮೇಲೆ ಎಲ್ಲ ಕಡೆ ತಂಪಾದ ವಾತಾವರಣ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಈ ಜಿನಿ ಮಳೆ ಹಿಡ್ಕೊಂಡ್ರಂತೂ ಫುಲ್ಲು ಏನು ಜನಸಂದಣಿನೂ ಆಗಲ್ಲ, ಏನೇನು ಇದು ವ್ಯಾಪಾರನೂ ಆಗಲ್ಲ, ಏನೂ ಮುಂದುವರಿಯೋದೇ ಇಲ್ಲ. ಆಮೇಲೆ ಎಲ್ಲರೂ ಇರೋ ಕಡೆ ನಿಂತುಬಿಡ್ತಾರೆ. ಮತ್ತು ಆಮೇಲೆ ಈ ಬೆಂಗಳೂರಲ್ಲಿ ಯಾವ ರೀತಿ ಅಂದರೆ, ಯಾವಾಗಂದ್ರೆ ಅವಾಗಲೇ ಮಳೆ ಬರ್ತದೆ, ಯಾವಾಗಂದ್ರೆ ಅವಾಗಲೇ ಬಿಸಿಲು ಬರುತ್ತೆ, ಯಾವಾಗಂದ್ರೆ ಅವಾಗಲೇ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಈ ಬೇಸಿಗೆನಲ್ಲಿ ಯಾವ ರೀತಿ ಅಂದರೆ ತುಂಬ ಬಿಸಿಲು ಉರಿತದೆ. ಅವಾಗ ಹೆಂಗೆ ಅನಿಸುತ್ತೆ ಅಂದರೆ, ಅವಾಗ ಯಾಕಾದರೂ ಈ ಬಿಸಿಲು ಬರ್ತದೋ ಹೆಂಗೆ ಉರಿತೈತಲ್ಲ ನಂಗೆ ಆಗ್ತದೆ. ಮಳೆ ಬಂದರೆ ಸಾಕು ಅನಿಸುತ್ತೆ. ಈ ಮಳೆಗಾಲದಲ್ಲಿ ಯಾವ ರೀತಿ ಅಂದರೆ ಹೊರಗಡೆ ಹೋಗೋಕ್ಕೆ ಆಗೋಲ್ಲ. ಫುಲ್ಲು ಜನಿ ಸುರಿತಿರುತ್ತೆ, ಜೋರ ಮಳೆ ಸುರಿತಿರುತ್ತೆ. ಮತ್ತು ಆಮೇಲೆ ಇದು ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಈ ಚಳಿಗಾಲ ಬಂದ್ರಂತೂ ಫುಲ್ಲು ಇದಾಗ್ಬಿಡುತ್ತೆ. ಯಾಕಾದರೂ ಈ ಚಳಿಗಾಲ ಬಂತು, ಮನೆಯಿಂದ ಹೊರಕ್ಕೆ ಹೋಗೋಕ್ಕಾಗೋದಿಲ್ಲ. ಮತ್ತು ಆಮೇಲೆ ಇದು ಯಾವಾಗ ಎಷ್ಟು ಗಂಟೆ ಆಯ್ತು ಅಂತಲೂ ಗೊತ್ತಾಗಲ್ಲ. ಫುಲ್ಲು ಕತ್ಲು. ಈ ಡಿಸೆಂಬರ್ ಬಂತು ಅಂದ್ಬಿಟ್ರೆ ಸಾಕು, ಫುಲ್ಲು ಕತ್ಲು ಆಗ್ಬಿಟ್ಟಿರುತ್ತೆ. ಮತ್ತು ಆಮೇಲೆ ಎದ್ದೊಳಕ್ಕೂ ಆಗೋಲ್ಲ. ನೋಡ್ತಿದ್ದಂಗೆ 8-9 ಗಂಟೆ ಆಗ್ಬಿಟ್ಟಿರುತ್ತೆ. ಮತ್ತು ಅದಾದಮೇಲೆ ಈ ಬಿಸಿಲುಗಾಲದಲ್ಲಿ ಯಾವ ರೀತಿ ಆಗುತ್ತಂದರೆ, ಜಲ್ದಿ ಸಾಯಂಕಾಲ ಹೊತ್ತು ಈ ಬಿಸಿಲು ಹೋಗ್ಬಿಡುತ್ತೆ. ಅಂದರೆ ಇದು ಸೂರ್ಯೋದಯ ಆಗಿಬಿಡುತ್ತೆ, ಸೂರ್ಯ ಮುಳುಗೋಗ್ಬಿಡ್ತಾನೆ. ಮತ್ತು ಆಮೇಲೆ ಆ ಟೈಮಲ್ಲಿ ಯಾವ ರೀತಿ ಅಂದರೆ, ಸೂರ್ಯ ಜಲ್ದಿ ಬಂದು ಜಲ್ದಿ ಹೊರಟೋಗ್ಬಿಡ್ತಾನೆ. ಆದರೆ ಈ ಮಳೆಗಾಲದಲ್ಲಿ ಹೆಂಗಂದರೆ, ಸೂರ್ಯ ಸ್ವಲ್ಪ ಅಷ್ಟು ಕಾಣಿಸ್ಕೊಂಬೋದಿಲ್ಲ, ಜಲ್ದಿ ಬಂದ್ರೂ ಲೇಟಾಗಿ ಇದಾಗ್ತದೆ. ಮತ್ತು ಅದಾದಮೇಲೆ ಚಳಿಗಾಲದಲ್ಲಿ ಸೂರ್ಯನ ನೋಡೋದೇ ಕಷ್ಟ ಆಗ್ಬಿಡ್ತದೆ. ಹಂಗಾಗಿ ಈ ಬೆಂಗಳೂರಿನ ವಾತಾವರಣ ಹಿಂಗೆ. ಇನ್ನು ಈ ಮಳೆಗಾಲದಲ್ಲಂತೂ ಈ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಮತ್ತು ಈ ಮೆಜೆಸ್ಟಿಕ್ಕು, KR ಪೇಟೆ, ಚಾಮರಾಜಪೇಟೆ, ಬೇರೆ ಕಡೆಗೆಲ್ಲ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಅಲ್ಲಿ ತುಂಬ ಜನಸಂಖ್ಯೆ ಇರೋದ್ರಿಂದ ಅಲ್ಲೆಲ್ಲ ತುಂಬ ಎಫೆಕ್ಟ್ ಆಗ್ತದೆ. ಮತ್ತು ಆಮೇಲೆ ಅಲ್ಲಿ ಬಿಸ್ನೆಸ್ಸು ಜಾಸ್ತಿ ನಡೆಯೋದ್ರಿಂದ ಅಲ್ಲೆಲ್ಲ ತುಂಬ ತೊಂದರೆಗೂ ಇದಾಗ್ತದೆ. ಮತ್ತು ಆಮೇಲೆ ಈ ಮಳೆ ಬಂದುಬಿಟ್ರೆ ಫುಲ್ಲು ಟ್ರಾಫಿಕ್ಕು, ಜನನೂ ಓಡಾಡೋಕ್ಕಾಗಲ್ಲ, ಟ್ರಾಫಿಕ್ಕು, ಗಾಡಿಗಳು ಜಾಸ್ತಿ ಆಗ್ತದೆ. ಮತ್ತು ಆಮೇಲೆ ಜನರು ಬಿಸ್ನೆಸ್ ಕೂಡ ತುಂಬ ಏಟಾಗ್ತದೆ. ಈ ಬಿಸಿಲುಗಾಲದಲ್ಲೇ ಸ್ವಲ್ಪ ಬಿಸ್ನೆಸ್ಗಳೆಲ್ಲ ಜೋರಾಗಿ ಹೋಗ್ತದೆ. ಇನ್ನು ಉಳಿದ ಟೈಮಲ್ಲೆಲ್ಲ ಇದಾಗ್ತದೆ. ಹಂಗಾಗಿ ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ನಿಸ್ತು, ಹಂಗಾಗಿ ಹೇಳಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.